ಸ್ನೇಹಿತರೆ ನಮಸ್ಕಾರ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಕಬ್ಬರಿಗೆಯ ಜಲಪಾತ, ಇದಕ್ಕೆ ಕಪಿಲಪ್ಪ ಜಲಪಾತ ಅಂತ ಕರೀತಾರೆ. ಯಾಕೆ ಕಪಿಲಪ್ಪ ಅಂತ ಹೆಸರು ಬಂತಂದರೆ ಕಪಿಲ ತೀರ್ಥ ಮುನಿಗಳು ಇಲ್ಲಿದ್ದರು ಅಂತೇಳಿ ಒಂದು ಐತಿಹ್ಯ ಪುರಾಣ ಇದೆ. ಆ ಕಾರಣಕ್ಕಾಗಿ ಇದು ಇಡೀ ಉತ್ತರ ಕರ್ನಾಟಕ ಭಾಗದ, ಕಲ್ಯಾಣ ಕರ್ನಾಟಕ ಭಾಗದ, ಹೈದರಾಬಾದ್ ಕರ್ನಾಟಕ ಭಾಗದ ಒಂದು ಜಲಪಾತ ಇದು ಕಪಿಲಪ್ಪ ಜಲಪಾತ. ಈ ಕಪಿಲ ತೀರ್ಥ ಜಲಪಾತ ಬರಲಿಕ್ಕೆ ಕಾರಣ ಏನು ಅಂತಂದರೆ, ಈ ಪಕ್ಕದಲ್ಲಿ ಹನುಮ ಸಾಗರ ಅಂತಿದೆ. ಈ ಹನುಮ ಸಾಗರ ಐತಿಹಾಸಿಕವಾದಂಥ ಒಂದು ಗ್ರಾಮ ಕೂಡ. ಯಾಕೆ ಹನುಮ ಸಾಗರ ಹೆಸರು ಬಂತು ಅಂದರೆ, ಹನುಮನ ಉದಿಸಿದ ನಾಡು ಅಂತ ನಾವೇನು ಕರಿತೀವಿ. ಅಂಜನಾದ್ರಿಯ ಒಂದು ಏರಿಯಾ ನಮ್ಮದು ಇದಾಗಿರೋದ್ರಿಂದ, ಕಲ್ಯಾಣ ಕರ್ನಾಟಕ ಭಾಗ ಆಗಿರೋದ್ರಿಂದ ಈ ವಿಶೇಷ ಅಂತಂದರೆ, ಬಯಲುನಾಡಿನ ಮಲೆನಾಡಿನ ಪ್ರದೇಶಗಳಲ್ಲಿ ಇಂಥ ಜಲಪಾತಗಳು ನಮಗೆ ಕಾಣಿಸಿರ್ತವೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಯಲು ಸೀಮೆಯಲ್ಲಿ ಇಂಥ ಜಲಪಾತಗಳು ಕಾಣಸಿಗೋದು ತೀರಾ ಅಂದರೆ ತೀರಾ ಅಪರೂಪ. ಹೀಗಾಗಿ ಗುಡ್ಡದ ಮೇಲ್ಭಾಗದಿಂದ ಹರಿದು ಬರ್ತಕ್ಕಂಥ ನೀರು ಇದು ಜಲಪಾತವಾಗಿ ಪರಿಣಮಿಸ್ತದೆ, ಮಾರ್ಪಡಿಸ್ತಾ ಇದೆ. ಮಳೆಗಾಲದಲ್ಲಿ ಇದರ ಸೊಬಗು ನೋಡೋದೇ ಒಂದು ಆನಂದ. ಇವತ್ತು ಮಳೆಗಾಲ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಕೂಡ ಇಷ್ಟೊಂದು ಪ್ರಮಾಣದ ನೀರು ಇಲ್ಲಿ ಹರಿದು ಬರ್ತಾ ಇರೋದು ಸರ್ವೇ ಸಾಮಾನ್ಯ. ಬಹಳ ಜನ ಕೊಪ್ಪಳ ಜಿಲ್ಲಾಡಳಿತ ಈಗೀಗ ತಾನೇ ಉತ್ತಮವಾದಂಥ ರಸ್ತೆ ಮತ್ತು ಹಲವಾರು ಮಾರ್ಗಸೂಚಿಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಕೊಪ್ಪಳ ಜಿಲ್ಲೆಯ ವಿವಿಧ ಪ್ರೇಕ್ಷಣೀಯ ತಾಣಗಳು ಯಾವುವು ಅಂತ ಕೇಳಿದಾಗ ಇಲ್ಲಿ ನಮಗೆ ಕಂಡು ಬರೋದು ಇದು ಕಪಿಲ ತೀರ್ಥ ಜಲಪಾತ ಅಂಥೇಳಿ. ಇನ್ನೊಂದು ವಿಶೇಷ ಹೇಳೋದಾಯ್ತು ಅಂದರೆ, ಚಂದಾಲಿಂಗ ಅಂತ ಒಂದು ಐತಿಹಾಸಿಕವಾದಂಥ ಒಂದು ಗುಡಿ, ಅಂದರೆ ಒಂದು ಸ್ಮಾರಕ, ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ದೇವಸ್ಥಾನ ಇದೆ. ಇಲ್ಲಿ ಅನೇಕ ಬದಾಮಿ ತಾಲೂಕು ಮತ್ತು ಕುಷ್ಟಗಿ ತಾಲೂಕಿನ ಬಾರ್ಡರ್ ಪ್ರದೇಶ ಇರತಕ್ಕಂಥ ಈ ಒಂದು ಸಾಲು ಬೆಟ್ಟಗಳಂತ ಏನು ಕರಿತೀವಿ, ಈ ಸಾಲು ಬೆಟ್ಟಗಳ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಇದು ಕಪಿಲ ತೀರ್ಥ ಜಲಪಾತ ಅಂಥೇಳಿ ಇತ್ತೀಚೆಗೆ ನಾವು ಗುರುತಿಸ್ತಾ ಇದ್ದೇವೆ. ಸೊ ಹೀಗಾಗಿ ಇದೊಂದು ವಿಶೇಷವಾದಂತಹ ಒಂದು ಜಲಪಾತವನ್ನು ನೋಡಲಿಕ್ಕೆ ಅನೇಕ ಜನರು, ಪ್ರವಾಸಿಗರು ಬರ್ತಾರೆ, ನೀರಲ್ಲಿ ಸ್ನಾನ ಮಾಡ್ತಾರೆ, ನೀರಲ್ಲಿ ಮಿಂದು ಅವರು ಪವಿತ್ರರಾಗಿ ಹೋಗ್ತಾರೆ. ಹಾಗಾದರೆ ಈ ಹರಿದು ಹೋದಂಥ ನೀರು ಎಲ್ಲಿಗೆ ಹೋಗ್ತಾ ಇದೆ ಅಂತಂದರೆ, ಈ ಬೆಟ್ಟದ ಮೇಲಿಂದ ಹರಿದು ಬಂದಂಥ ನೀರು ಇದು ಸರಾಗವಾಗಿ ಕೆಳಮುಖವಾಗಿ ಚಲಿಸಿ ಮುಂದೆ ಕೆರೆಗಳನ್ನು ಸೇರ್ತಕ್ಕಂಥದ್ದು ಈ ಒಂದು ನೀರಿನ ಗುಣಧರ್ಮ ಆಗಿದೆ. ಮತ್ತು ಈ ನೀರು ಎಲ್ಲಿಂದ ಬರ್ತದೆ ಅಂತಂದರೆ, ಏನು ನಾನು ಬದಾಮಿ ಬಾರ್ಡರ್ ಬೆಲ್ಟ್ ಅಂತ ಏನು ಹೇಳ್ತೀನಿ, ಬದಾಮಿ ಬೆಟ್ಟದ ಗುಡ್ಡಗಳ ತೊರೆಗಳಿಂದ ಈ ನೀರು ಹಾಯ್ದು ಬಂದು ಇದಕ್ಕೆ ಒಂದು ಸ್ಲೋಪ್ ಆದಂಥ ಒಂದು ಪ್ಲೇಸ್ ಸಿಗ್ತದೆ. ಇದು ಇಂಥ ಒಂದು ಕಲ್ಲಿನ ಮೂಲಕ ತೊರೆಯಾಗಿ ಹರಿದು ಬಂದು ನೀರು ಬಿದ್ದು ಅದು ನೀರಿನ ನಿನಾದ, ಅದು ಸಪ್ಪಳ ಕೇಳೋದೇ ಒಂಥರ ಆನಂದ ಅಂಥೇಳಿ. ಇದು ಬರ್ತಕ್ಕಂಥದ್ದು ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನಿಂದ, ಕುಷ್ಟಗಿಯಿಂದ ಹನುಮಸಾಗರದಿಂದ ಕಬ್ಬರಿಗಿ ಒಂದು ಗ್ರಾಮ ಬರ್ತದೆ. ಫಸ್ಟಿಗೆ ಬರೋದು ಮನ್ನೇರಾಳದಿಂದ ಒಂದು ಕಬ್ಬರಿಗಿ ಊರೊಳಗೇ ರಸ್ತೆ ಇದೆ ಇಲ್ಲಿ ಬರಲಿಕ್ಕೆ. ಇದು ಕಡಿದಾದ ಬೆಟ್ಟಗಳು ಇದ್ದವು, ಅಂದರೆ ದಾರಿ ಅಷ್ಟು ಸುಗಮವಾಗಿರಲಿಲ್ಲ. ಈಗೀಗ ಈ ಕಲ್ಲಿನ ಮೆಟ್ಲುಗಳನ್ನು ತಾವು ನೋಡ್ತಾ ಇರ್ಬೋದು. ಈ ಕಲ್ಲಿನ ಮೆಟ್ಲುಗಳ ಸಹಾಯದ ಮೂಲಕವೇ ಇಲ್ಲಿಗೆ ಬರಬೇಕು. ಇದನ್ನು ಬಿಟ್ಟರೆ ಮತ್ತು ಬೇರೆ ಇನ್ನೊಂದು ದಾರಿ ಏನಿಲ್ಲ. ವಾಹನಗಳನ್ನು ತಾವು ಎಲ್ಲೆಂದರೆ ಹೊರಭಾಗದಲ್ಲಿ ನಿಲ್ಲಿಸಿ ಪಾರ್ಕ್ ಮಾಡಿ ಬರಬೇಕಾಗುತ್ತೆ. ಸೊ ಹೀಗಾಗಿ ಇದು ಕಪಿಲಪ್ಪದ ಮಾಹಿತಿ ಇಷ್ಟು. ನಾನು ನಿಮ್ಮ ಜೊತೆ ಡಾಕ್ಟರ್ ರಾಜ್ ಸೋನಾ.